ಬಿಜೆಪಿ ಜೆಡಿಎಸ್ ನ ಮೆಗಾ ಸುದ್ದಿ, ಬೇರೆ ಎಲ್ಲೂ ಇಲ್ಲದ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಲೋಕಸಭಾ ಎಲೆಕ್ಷನ್ ನಲ್ಲಿ ಶತಾಯ ಗತಾಯ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಮೆಗಾ ಸರ್ವೆಯನ್ನ ಮಾಡಿಸಿದೆ. ಅದು ಒಂದಲ್ಲ ಎರಡಲ್ಲ, ಮೂರು ಸರ್ವೆಯನ್ನ ಮಾಡಿಸಿದೆ ಬಿಜೆಪಿ ಹೈಕಮಾಂಡ್. 28 ಕ್ಷೇತ್ರಗಳ ಪೈಕಿ ಬಿಜೆಪಿ ಜೆಡಿಎಸ್ ಎಷ್ಟು ಸೀಟು ಹಂಚಿಕೆ ಮಾಡಿಕೊಳ್ತಾ ಇದೆ, ಬಿಜೆಪಿ ಜೆಡಿಎಸ್ ಯಾವ್ಯಾವ ಕ್ಷೇತ್ರದಲ್ಲಿ ಬಲ ಇದೆ, ಯಾರು ಎಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದು ಅನ್ನುವಂತಹ ವರದಿಯನ್ನ ಬಿಜೆಪಿ ಹೈಕಮಾಂಡ್ ಮೂರು ಸರ್ವೆಯನ್ನ ಮಾಡಿಸಿ ವರದಿಯನ್ನ ತರಿಸ್ಕೊಂಡಿದೆ. ಹಾಗಾದ್ರೆ ಬಿಜೆಪಿ ವರದಿಯಲ್ಲಿ ಜೆಡಿಎಸ್ ಬಗ್ಗೆ ಅಚ್ಚರಿಯ ವಿಷಯಗಳು ಬೆಳಕಿಗೆ ಬಂದಿದೆ. ಆ ಅಚ್ಚರಿಯ ವಿಷಯಗಳಿಗೇನೇನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೆಡಿಎಸ್ಗೆ ಯಾವ ಕ್ಷೇತ್ರ ಯಾವ ನಿಂತ್ರೆ ಗೆಲ್ಲೋದು ಲೆಕ್ಕಾಚಾರ, ಇದ್ರ ಜೊತೆಗೆ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಮೂರು ಸರ್ವೆಯನ್ನ ಮಾಡಿಸಿದೆಯಲ್ಲ, ಅದರ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾದಂತಹ ಕ್ಷೇತ್ರದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಆ ವರದಿಯನ್ನ ತರಿಸಿಕೊಳ್ಳಲಾಗಿದೆ. ಆ ವರದಿಯ ಆಧಾರದ ಮೇಲೆ ದಳಕ್ಕೆ ಸೀಟು ಹಂಚಿಕೆ ಸಂಬಂಧ ಮಾತುಕತೆಯನ್ನ ನಡೆಸಲಾಗುತ್ತೆ. 3 ಕ್ಷೇತ್ರದ ಬಗ್ಗೆ ಬಿಜೆಪಿ ಹೈಕಮಾಂಡ್ ಮಹತ್ವದ ಲೆಕ್ಕಾಚಾರ ಆಗ್ತಾ ಇದೆ. ಅದರಲ್ಲಿ ನಂಬರ್ 1 ಬಿಜೆಪಿ ವರದಿಯಲ್ಲಿ HDK ಸ್ಪರ್ಧೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ನಂಬರ್ 2 ಹಾಲಿ ಬಿಜೆಪಿ ಸಂಸದರ ಕೆಲ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಒಲವಿಲ್ಲ. ನಂಬರ್ 3 ಆ ಕ್ಷೇತ್ರ ಅಂದ್ರೆ ಆ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಏನಾದರೂ ಕಣಕ್ಕಿಳಿಸಿದ್ರೆ ಗೆಲುವು ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಹಾಕೊಂಡಿದೆ. 1, 2, 3, 4 ಅನ್ನಂತೆ 7 ಪಾಯಿಂಟ್ಸ್ಗಳನ್ನು ಇಟ್ಕೊಂಡಿದೆ. HDK ಸ್ಪರ್ಧೆ ಮಾಡಿದ್ರೆ ಸುಲಭ ಗೆಲುವು ಗ್ಯಾರಂಟಿ ಅನ್ನೋದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಬೆಂಗಳೂರು ಉತ್ತರ ಅಥವಾ ಚಿಕ್ಕಬಳ್ಳಾಪುರಕ್ಕೆ HDK ಸೂಕ್ತ ಅನ್ನುವಂತಹ ವರದಿಗೂ ಕೂಡ ಬಂದಿದೆ. ಈ ಬಗ್ಗೆ HDK ಜೊತೆ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡಿದಾರಂತೆ. ಬಿಜೆಪಿಯ ಒಬ್ಬ ನಾಯಕರು ಚರ್ಚೆಯನ್ನ ಮಾಡಿದಾರಂತೆ. ಈ ವಿಚಾರವಾಗಿ ಹೈಕಮಾಂಡ್ ಭೇಟಿ ವೇಳೆ HD ಕುಮಾರಸ್ವಾಮಿ ಅವರು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಇದೇ 20ನೇ ತಾರೀಕಿನ ಬಳಿಕ ದೆಹಲಿಗೆ ಹೋಗಿ HD ಕುಮಾರಸ್ವಾಮಿ ಅವರು ಭೇಟಿಯಾಗಲಿಕ್ಕಿದ್ದಾರೆ. JDS ಸೀಟು ಹಂಚಿಕೆಯ ಬಗ್ಗೆ ಫೈನಲ್ ಮಾತುಕತೆಯಾಗುವಂತಹ ಸಾಧ್ಯತೆ ಇದೆ. ಈ ವೇಳೆ ಬಿಜೆಪಿ ಆಫರ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಸತೀಶ್, ಮುಂದಿನ ಲೋಕಸಭಾ ಎಲೆಕ್ಷನ್ ಅಲ್ಲಿ ಶತಾಯ ಗತಾಯ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿದೆ. ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತಹ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಬಗ್ಗೆ ಇನ್ಸೈಡ್ ಮಾಹಿತಿಗಳು ಏನೇನು ಸಿಗ್ತಾ ಇವೆ? ಸತೀಶ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಬಿಜೆಪಿ ಮತ್ತು JDS ಎರಡೂ ಕೂಡ ಮೈತ್ರಿ ಮಾಡಿಕೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದಕ್ಕೆ ಸ್ಟ್ರಾಟಜಿಗಳನ್ನ ರೂಪಿಸ್ತಾ ಇದೆ. ಈಗ ಬಿಜೆಪಿ ಒಂದಲ್ಲ ಎರಡಲ್ಲ ಅಂತೇಳಿ 3 ಸರ್ವೆ ಮಾಡಿಸಿ ವರದಿಯನ್ನ ತರಿಸ್ಕೊಂಡಿದೆ. ಆ ವರದಿಯ ಆಧಾರದ ಮೇಲೆ ಏನ್ ಪ್ಲಾನ್ ಇಟ್ಕೊಳ್ತಾ ಇದೆ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್? ಲೋಕಸಭಾ ಚುನಾವಣೆಗೆ JDS ಮತ್ತು ಬಿಜೆಪಿ ಮೈತ್ರಿ ಈಗಾಗಲೇ ಮಾತುಕತೆ ಆಗಿದೆ. ಆದ್ರೆ ಸೀಟು ಹಂಚಿಕೆ ಮಾಡ್ಕೊಬೇಕು. ಈ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಸರ್ವೆಯನ್ನ ಮಾಡಿಸಿದೆ. ರಾಜ್ಯದಲ್ಲಿ 3 ರೀತಿಯ ಸರ್ವೆಯನ್ನ ಮಾಡಿಸಿದೆ. ಅಂದ್ರೆ ಬಿಜೆಪಿಯ ಕಳೆದ ಬಾರಿ 25 ಸೀಟ್ಗಳನ್ನು ಗೆದ್ದಿದ್ರು. ಈ ಬಾರಿ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಬೇಕು. ಆ ನಿಟ್ಟಿನಲ್ಲಿ JDS ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದೆ. ಈ ಬಾರಿ ಸೀಟು ಹಂಚಿಕೆ ಮಾಡ್ಕೊಬೇಕಾದ್ರೆ ಯಾವ ಕ್ಷೇತ್ರದಲ್ಲಿ ಸೀಟು ಹಂಚಿಕೆಯನ್ನ ಮಾಡ್ಕೋಬೇಕು, ಬಿಜೆಪಿಯ ಪ್ರಾಬಲ್ಯ ಯಾವ ಕಡೆ ಇದೆ, JDS ಪ್ರಾಬಲ್ಯ ಯಾವ ಕಡೆ ಇದೆ, ಯಾವ ಸೀಟನ್ನ ಯಾವ ಪಕ್ಷ ಹಂಚಿಕೆ ಮಾಡ್ಕೋಬೇಕು, ಅಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರವನ್ನ ಮಾಡಿದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಸರ್ವೆಯಲ್ಲಿ ಮಹತ್ವದ ಅಂಶಗಳು ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ JDS ಪ್ರಾಬಲ್ಯವಿದೆ. ಕಳೆದ ಬಾರಿ ಬಿಜೆಪಿ ಗೆದ್ದಿತ್ತು. ಆ ಭಾಗದಲ್ಲಿ ಬೆಂಗಳೂರು ಉತ್ತರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಅಲ್ಲಿ ಬಿಜೆಪಿ ಗೆದ್ದಿತ್ತು. ಆದ್ರೆ ಈ ಬಾರಿ ಆ ಭಾಗದಲ್ಲಿ ಬಿಜೆಪಿ ಗೆಲ್ಲೋದು ಕಷ್ಟವಾಗಿದೆ.
ಆ ನಿಟ್ಟಿನಲ್ಲಿ ಈ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಆ ಭಾಗದಲ್ಲಿ ಜೆಡಿಎಸ್ಗೆ ಸೀಟ್ ಕೊಟ್ರೆ, ಅದರಲ್ಲಿ ಪ್ರಬಲ ನಾಯಕರಿಗೆ ಸೀಟ್ ಕೊಟ್ರೆ ಅಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಆ ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಹೆಚ್ಚಿನ ಮತಗಳಿರೋದ್ರಿಂದ ಅಲ್ಲಿ ಬೆಂಗಳೂರು ಉತ್ತರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರನ್ನ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಸುವ ಒಂದು ಪ್ಲಾನ್ ಅನ್ನ ಬಿಜೆಪಿ ಮಾಡಿದೆ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಇನ್ನು ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. 20ರ ನಂತರ ದೆಹಲಿಗೆ ತೆರಳುತ್ತಾರೆ ಕುಮಾರಸ್ವಾಮಿ ಅವರು. ಆ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಯಾವೆಲ್ಲ ಕ್ಷೇತ್ರಗಳು ಜೆಡಿಎಸ್ ಗೆ ಕೊಡ್ಬೇಕು, ಆ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಪ್ರಾಬಲ್ಯವನ್ನು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ, ಹೈಕಮಾಂಡ್ ಈ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ರೆ ಆದ್ರೆ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ತಾವು ಸ್ಪರ್ಧೆ ಮಾಡ್ತಾರ ಅಥವಾ ರಾಜ್ಯ ರಾಜಕಾರಣದಲ್ಲಿ ಉಳಿತಾರ, ಎಲ್ಲದ್ರ ಬಗ್ಗೆ 20ರ ನಂತರ ದೆಹಲಿಗೆ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಒಟ್ಟಾರೆ ಈ ಬಾರಿ ಕಾಂಗ್ರೆಸ್ ಮಣಿಸ್ಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪ್ರಬಲ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಮಾತುಕತೆಗಳು 20ರ ನಂತರ ದೆಹಲಿಗೆ ಕುಮಾರಸ್ವಾಮಿ ಹೋಗ್ತಾರೆ, ಅಲ್ಲಿ ಅಂತಿಮವಾಗುತ್ತೆ. ಜೆಡಿಎಸ್ಗೆ 4-5 ಸೀಟ್ ಅನ್ನ ಕೇಳಿದ್ದಾರೆ. ಆ ಸೀಟ್ಗಳನ್ನ ಬಿಜೆಪಿ ಬಿಟ್ಕೊಳ್ತಾ ಯಾವ ಕ್ಷೇತ್ರಗಳು ಮೈಸೂರು ಆಗಿರ್ಬೋದು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಹಾಗೇನೆ ಬೆಂಗಳೂರು ಉತ್ತರ ಕೂಡ ಈಗ ಜೆಡಿಎಸ್ ಗೆ ಸಿಗುವ ಸಾಧ್ಯತೆ ಇದೆ. ಎಲ್ಲಾ ವಿಚಾರಗಳ ಬಗ್ಗೆ ದೆಹಲಿಯ ನಾಯಕರ ಜೊತೆಗೆ ಅಮಿತ್ ಶಾ, ಜೆ.ಪಿ. ನಡ್ಡಾ ಅವ್ರ ಜೊತೆಗೆ ಮಾತುಕತೆಯ ಬಳಿಕ ಇದು ಫೈನಲ್ ಆಗುತ್ತೆ. ಆದ್ರೆ ಒಟ್ಟಾರೆ ಮುಂಬರುವ ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹೆಚ್ಚಿನ ಸ್ಥಾನ ಗೆಲ್ಲಲಿಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಹಲವು ರೀತಿಯ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ. ಅದ್ರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯನ್ನ ಕಳ್ತಾರೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ.